ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಸಂಕ್ರಾಂತಿ ಹಬ್ಬಕ್ಕೆ ಈ ವರ್ಷ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಲ್ಲಿ ಉತ್ತಮವಾದಂಥ ಮಳೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ನಿರೀಕ್ಷೆ ಏನಿದೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ನಾಡಿನ ಸಮಸ್ತ ಜನತೆ ಹಾಗೂ ರೈತ ಬಂಧುಗಳಿಗೆ ವಿಶೇಷವಾಗಿ ಒಂದು ನೆಮ್ಮದಿಯ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಿಗೆ ತರಲಿ ಅಂತಕ್ಕಂಥ ಒಂದು ಶುಭ ಹಾರೈಸಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ ಒತ್ತಡ ಇದೆ, ಅದು ಯಾವಾಗ? ಈಗಾಗಲೇ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಹೊಸದಾಗಿ ಎಂ ಬಿ ಪಾಟೀಲ್ ಅವರು ಗೃಹ ಸಚಿವರಾಗೇನು ಇವತ್ತು ಈ ಒಂದು ಇಲಾಖೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲವಾರು ರೀತಿಯ ಲೋಪದೋಷಗಳೇನಿದ್ದಾವೆ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಇಲಾಖೆಯಲ್ಲಿರ್ತಕ್ಕಂಥ ಕೆಳ ಹಂತದ ಸಿಬ್ಬಂದಿಗಳಿಗೂ ಗೌರವ ದೊರಕಬೇಕು. ಅದರ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಡಿಫ್ರೆನ್ಷಿಯೇಟ್ ಇಲ್ಲದೆ ಇವತ್ತು ಹಿರಿಯ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಲಾಖೆ ಒಂದು ಶಿಸ್ತುಬದ್ಧಿನ ಒಂದು ಇಲಾಖೆಯಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಹುಶಃ ಮುಂದಿನ ಬಜೆಟ್ನಲ್ಲಿ ಕೆಲವು ಹೋರಾಟಗಾರ ವರದಿ ಅಂತಕ್ಕಂಥ ಹೇಳಿದ್ದಾರೆ, ಕೇಳ್ತಾ ಇದ್ದೇನೆ. ಅದನ್ನು ಒಳಗೊಂಡಂತೆ ಇನ್ನೂ ಹೆಚ್ಚಿನ ಮಾರ್ಪಾಡುಗಳನ್ನು ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತಕ್ಕಂಥದ್ದಕ್ಕೆ ತರಬೇಕು ಅನ್ನೋದು ಈಗಾಗಲೇ ಮಾತುಕತೆ ನಡೆಸಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರುತ್ತೇವೆ. ಸರ್, ಒಂದು ಕಡೆಯಲ್ಲಿ ಬಿಜೆಪಿಯವರು ಡೆಲ್ಲಿಯಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಬೆಂಗಳೂರಲ್ಲಿ ಸಭೆ ಮಾಡ್ತಾ ಇದ್ದಾರೆ. ನೀವೇನು ಇಷ್ಟು ಕೂಲಾಗಿದ್ದೀರಲ್ಲ? ಅವರವರ ಪಕ್ಷದ ಸಂಘಟನೆಗೆ ಆ ನಾಯಕರುಗಳು ಸಭೆಗಳನ್ನು ಮಗದೊಂದು ಅವರ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಹೊರಟಿದ್ದಾರೆ. ಆಪರೇಷನ್ ಕಮಲ ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಆಗ್ತಾ ಇರೋದು ಅದು ನಾನು ಗಮನಿಸಿರ್ತಕ್ಕಂಥದ್ದು ಕೆಲವು ಮಾಧ್ಯಮದಲ್ಲಿ ಬರ್ತಾ ಇರತಕ್ಕಂಥ ಸುದ್ದಿಗಳನ್ನು ಗಮನಿಸಿದ್ದೇನೆ. ಯಾಕೆಂದರೆ ಇವತ್ತು ಬೆಳಗ್ಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಗಮನಿಸಿದೆ, ಮುಂದಿನ 17ನೇ ತಾರೀಕಿನಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತೆ ಅಂತ ಹೇಳಿ. ಆದರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಈ ರೀತಿಯ ಸುದ್ದಿಗಳನ್ನು ಅದು ಯಾರು ನಿಮ್ಮ ಒಂದು ವರದಿಗಾರರಿಗೆ ಸೃಷ್ಟಿ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಒಂದು ರಾಜ್ಯ ಸರ್ಕಾರ 17ನೇ ತಾರೀಕು ರಾಷ್ಟ್ರಪತಿ ಆಡಳಿತಕ್ಕೆ ಒಳಗಾಗ್ತಾ ಇದೆ, ವಿಸರ್ಜನೆ ಆಗ್ತಿದೆ ಅಂತಕ್ಕಂಥ ರೀತಿಯಲ್ಲಿ ಕೆಲವು ಮಾಧ್ಯಮದಲ್ಲಿ ಬಂದಂಥ ವರದಿ ಬೆಳಗ್ಗೆ ನೋಡೋದು ನನಗೆ ಆಶ್ಚರ್ಯ. ಈ ರೀತಿಯ ಒಂದು ವರದಿಗಳಿಂದ ಯಾರಿಗೆ ಇದರ ಲಾಭ ದೊರಕುತ್ತೆ ನನಗಂತೂ ಗೊತ್ತಿಲ್ಲ. ಆದ್ದರಿಂದ ನಾಡಿನ ಜನತೆಗೆ ನಷ್ಟ ಆಗ್ತದೆ ನನ್ನ ಅಭಿಪ್ರಾಯದಲ್ಲಿ. ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಆ 3 ಜನವೂ ಇದ್ದಾರೆ. ನನ್ನ ಸ್ನೇಹಿತರುಗಳೇ ಇದ್ದಾರೆ. ಅದರಿಂದ ನಾನು ಇವತ್ತು ಮುಂಬೈನಲ್ಲಿರ್ತಕ್ಕಂಥ ಶಾಸಕರಿರಲಿ, ಇದರಲ್ಲಿ ದೆಹಲಿನಲ್ಲಿ ಹೋಗಿರ್ತಕ್ಕಂಥ 100-104 BJP ಶಾಸಕರಿರಲಿ, ಇವರೆಲ್ಲ ನನ್ನವರೇ. ಅದರಿಂದ ಇಲ್ಲಿ ಸರ್ಕಾರಕ್ಕೆ ಅಭದ್ರತೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಮುಂಬೈಗೆ ಹೋಗ್ತಕ್ಕಂಥ ವಿಷಯದಲ್ಲಿ ಕೆಲವು ಶಾಸಕರು ನನ್ನ ಗಮನಕ್ಕೆ ತಂದೇ ಹೋಗಿದ್ದಾರೆ, ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಬೆಳಗ್ಗೆ 7:15 ಗಂಟೆನಲ್ಲೂ ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅದರಿಂದ ಅವ್ರದ್ದು ಯಾವುದೋ ಒಂದು ವೈಯಕ್ತಿಕವಾದಂಥ ಕಾರಣಗಳಿಗೆ ಹೋಗಿರ್ತಕ್ಕಂಥದ್ದೇನಿದೆ, ಅದಕ್ಕೆ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹುಶಃ ನಾನು ಇರ್ತಕ್ಕಂಥ ಪರಿಸ್ಥಿತಿ ನೀವೇ ಹೇಳ್ತಾ ಇದ್ದೀರಲ್ಲ, ಅವರೆಲ್ಲ ನೋಡಿದ್ರೆ ಅವರೆಲ್ಲ ಅವರದ್ದೇ ಆದಂಥ ಒಂದು ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ದೀರಿ ಅಂತ ಹೇಳಿ. ನನ್ನ ಸರ್ಕಾರ ಏನಾದರೂ ಅಭದ್ರವಾಗಿದ್ದರೆ ಇಷ್ಟು ಆರಾಮಾಗಿ ಇರ್ಲಿಕ್ಕೆ ಸಾಧ್ಯವೇ? ನಾನು ಗೊತ್ತಿದೆ. ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದವ್ರು ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಅವ್ರು ಏನೋ ಒಂದು ಕಸರತ್ತು ದೆಹಲಿ ಒಳಗೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಳ್ತಕ್ಕಂಥ ಕಸರತ್ತಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಅವರೇನೋ ಸಭೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಕೆಲವರು ಮೂಡಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಈಗ ಬಿಜೆಪಿಯವರು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ, ಬಿಜೆಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾವ್ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಆದರೆ ಅದರಲ್ಲಿ ಏನು ಅನುಮಾನ ಇದೆಯಾ ನಿಮ್ಗೆ? ಇನ್ನೂ ಮತ್ತೆ ಇನ್ಯಾತಿಗೆ ಮತ್ತೆ ನೀವು ಸುದ್ದಿ ಯಾಕೆ ಮಾಡ್ತಾ ಇದ್ದೀರಿ? ಈಗ ಮಾಧ್ಯಮದ ಮಿತ್ರರು 12 ಜನ ಹೊರಟಿದ್ದಾರೆ, 14 ಜನ ಹೊರಟಿದ್ದಾರೆ, 18 ಆಗಿದೆ. ಈ ರೀತಿ ಸುದ್ದಿ ನೀವು ಮಾಡಬೇಕಾದ್ರೆ
ಬಿಜೆಪಿಯವರು ಮಾಡದೇ ಇರೋ ಸುದ್ದಿಗಳು ನಿಮಗೆ ಬರುತ್ತಾ? ನಮ್ಮ ಸೋರ್ಸ್ ಬೇರೆ ನಿಮ್ಮ ಸೋರ್ಸ್ ಬೇರೆ ಇರುತ್ತೆ. ಆದರೆ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನ ಇವತ್ತು ನಂಬಿ ಕಾಂಗ್ರೆಸ್ನಿಂದಾಗಲಿ JDS ಇಂದಾಗಲಿ ಶಾಸಕರುಗಳು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದೊಳಗೆ. ಮೋದಿ ಅವರು ದೊಡ್ಡ ಸಭೆಗಳನ್ನ ಟಾರ್ಗೆಟ್ ಕರ್ನಾಟಕ ಅಂದ್ರೆ ಎಲ್ಲೋ ಒಂದು ಕಡೆ ಮುಂದಿನ ಅತಂತ್ರ ಏನಿದೆ, ರಾಜಕೀಯದ ಅತಂತ್ರ ಪರಿಸ್ಥಿತಿಗಳು, ಅದು ಕರ್ನಾಟಕ ನೆನೆಸ್ಕೊಂಡ ತಕ್ಷಣಲೇ ಅವ್ರಿಗೆ ಅದು ಅರ್ಥ ಆಗ್ತಾ ಇದೆ. ಅದರಿಂದಲೇ ಬಹುಶಃ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸಾಲ ಮನ್ನದ ವಿಚಾರದಲ್ಲೂ ಕೂಡ ಪದೇ ಪದೇ ಅವರು ಅದೇ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ 30ನೇ ತಾರೀಕಿನ ಒಳಗೆ ರಾಷ್ಟ್ರೀಕೃತ ಬ್ಯಾಂಕಿಂದು 8 ಲಕ್ಷ ರೈತರೇನಿದ್ದಾರೆ 8 ಲಕ್ಷದವರೆಗೆ ಅವ್ರಿಗೆ ಪರಿಹಾರ ಹೋಗ್ತಾ ಇದೆ ಈಗ ಈ ತಿಂಗಳ 30ನೇ ತಾರೀಕಿನೊಳಗೆ. ಅದರಿಂದ BJP ನಾಯಕರಿಗೆ ಯಾವ ರೈತರ ಬಗ್ಗೆ ಆತಂಕದ ಕನಿಕರ ತೋರಿಸೋದೇನು ಬೇಕಿಲ್ಲ. ಅವರು ನಮ್ಮ ಪಕ್ಷ, ನಮ್ಮ ಒಂದು ಮೈತ್ರಿ ಸರ್ಕಾರದಲ್ಲಿ ಇವತ್ತು ರೈತರನ್ನ ಉಳಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಯೋಜನೆ, ಸಾಲ ಮನ್ನಾದಲ್ಲಿ ಯಾವುದೇ ಕಾರಣಕ್ಕೂ ಈ ಮೈತ್ರಿ ಸರ್ಕಾರದಲ್ಲಿ ರಾಜಿ ಇಲ್ಲ. ರೈತನಿಗೆ ನಾನು ಏನು ಮಾತು ಕೊಟ್ಟಿದ್ದೇನೆ ಅದನ್ನು ಸಂಪೂರ್ಣವಾಗಿ ಶಿರಸಾವಹಿಸಿ ಕಾರ್ಯರೂಪಕ್ಕೆ ತಂದು ಕೊಡೋದು ನನ್ನ ಜವಾಬ್ದಾರಿ. ನಾನಿಲ್ಲಿ ಇದು ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು ರಾಜ್ಯದಲ್ಲಿ ಎಸ್, ನೋಡೋಣ ಏನ್ ಹೇಳ್ತಿದ್ದಾರೆ ಅಂತ. ಕೇಂದ್ರಕ್ಕೆ ಎಷ್ಟು ದುಡ್ಡು ಕೇಳಿದ್ರಾ? ಕೇಳಿ ಈಗಾಗಲೇ ಸುಮಾರು 2,000 ಕೋಟಿ ಕೇಳಿದ್ದೇವೆ. ಕೇಂದ್ರ ಸರ್ಕಾರ ಏನಾದ್ರು ಸ್ವಲ್ಪ ಸಹಕಾರ ಕೊಡ್ಬೋದು ಅಂತ ನಿರೀಕ್ಷೆಯಲ್ಲೂ ಇದ್ದೇವೆ. ಸರಿ, ಕ್ಲರ್ಕನ ಪದ ಎಲ್ಲ ಲಾಂಚ್ ಆಯ್ತು ಅಂತ ಗೊತ್ತಾಯ್ತು? ಗೊತ್ತಿಲ್ಲ ನನಗೆ, ಎಲ್ಲಿಂದ ಬಂತು ಮಾಧ್ಯಮದ ಮಿತ್ರರಿಗೆ ಆ ಸುದ್ದಿ, ಅವರನ್ನೇ ಕೇಳಬೇಕಷ್ಟೆ. ಯಾರು ಅದನ್ನ ಹುಟ್ಟಾಕಿದ್ದಾರೆ ಗೊತ್ತಿಲ್ಲ ನನಗೆ. ನೀವಂತ ಹೇಳಿಲ್ವ ಸರ್? ನಾನಂತೂ ಹೇಳಿಲ್ಲ. ಎಲ್ಲಾದ್ರೂ ನಿಮ್ಮ ಮುಂದೆ ಹೇಳಿದ್ದೀನ? ಇಲ್ಲ, ಎಲ್ಲಾದ್ರೂ ಚರ್ಚೆ ಮಾಡಿದ್ದೀನ? ನಾವೊಂದು ಸಹಮತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆ. ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಉರುಳಿಸೋದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅಸ್ಥಿರಗೊಳಿಸೋಕೆ ಪ್ರಯತ್ನ ಪಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆಪರೇಷನ್ ಕಮಲ, ಎಲ್ಲದರ ಬಗ್ಗೆ ಕೂಡ CM ಇವತ್ತು ಸಾಕಷ್ಟು ಸುದೀರ್ಘವಾಗಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದಂಥ ಕೆಲವೊಂದಷ್ಟು ವಿಚಾರಗಳು ಏನಂತ ಹೇಳಿದ್ರೆ, BJPಯವರು ಏನೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೇನು ಗೊತ್ತಾಗಲ್ವಾ, ನನಗೆಲ್ಲವೂ ಕೂಡ ಗೊತ್ತು, ಎಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ, ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಜೊತೆಗೆ ಇನ್ನೊಂದು ಪ್ರಮುಖವಾಗಿರುವಂಥ ವಿಚಾರ ಅವರು ಹೇಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಎಲ್ಲರೂ ನನ್ನ ಸ್ನೇಹಿತರು, ಮುಂಬೈನಲ್ಲಿರುವ 3 ಶಾಸಕರು ನನ್ನ ಸ್ನೇಹಿತರು, ದಿಲ್ಲಿಗೆ ಹೋಗಿರೋ ಶಾಸಕರು ಕೂಡ ನನ್ನ ಸ್ನೇಹಿತರೇ, ನನ್ನ ಹತ್ರ ಇದರ ಬಗ್ಗೆ ಚರ್ಚೆ ಮಾಡಿನೇ ಅವರು ಹೋಗಿದ್ದಾರೆ, ಇದರಲ್ಲಿ ಆತಂಕ ಪಡುವ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಹಾಗೇನಾದರೂ ಆತಂಕ ಪಡೋ ಕಾರಣಗಳಿದ್ರೆ ನಾನು ಇಷ್ಟೊಂದು ಆರಾಮಾಗಿರೋಕ್ಕಾಗ್ತಿತ್ತಾ? ನೀವೇ ಹೇಳ್ತಾ ಇದ್ದೀರಿ ಇಷ್ಟೊಂದು ಆರಾಮಾಗಿದ್ದೀರಲ್ಲ ಅಂತ ಹೇಳಿ, ಆರಾಮಾಗಿರೋಕ್ಕಾಗ್ತಿತ್ತಾ? ಏನಾದ್ರು ಪ್ರಾಬ್ಲಮ್ ಇದ್ದಿದ್ರೆ ಸರ್ಕಾರಕ್ಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ.